ಇವತ್ತಿನೊಂದು ಹೊಸ ಮಾಹಿತಿ ತಗೊಂಡು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅಂದ್ರೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ಸ್ ನ ಬಗ್ಗೆ ಮಾತಾಡ್ತಾ ಇದೀವಿ. ನೀವು ಕೋಟಕ್ 811 ಹಾಗೆ ICICI ಅವರ ಝೀರೋ ಬ್ಯಾಲೆನ್ಸ್ ಅಕೌಂಟ್ಸ್ ಬಗ್ಗೆ ಕೇಳೇ ಇರ್ತೀರಾ, ಬಿಕಾಸ್ ಇಟ್ಸ್ ಪ್ರಿಟಿ ಪಾಪ್ಯುಲರ್. ಆದ್ರೆ ಕ್ವಶನ್ ಏನಪ್ಪಾ ಅಂದ್ರೆ ಇವೆರಡರಲ್ಲಿ ಯಾವ್ದು ಬೆಸ್ಟ್? ಡೋಂಟ್ ವೆರಿ, ಇವತ್ತು ಈ ಎರಡರ ಬಗ್ಗೆನೇ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ನಿಮ್ಮ ಮುಂದೆ. ಆಕ್ಚುಲಿ ಇವರ ಇಂಟ್ರೆಸ್ಟ್ ರೇಟ್ಸ್ ನೋಡೋದಾದ್ರೆ ಇಟ್ಸ್ ಓನ್ಲಿ 0.5% ಡಿಫ್ರೆನ್ಸ್ ಇದೆ ಅಷ್ಟೇ. ಕೋಟಕ್ ಅಲ್ಲಿ ನಿಮಗೆ 50 ಲ್ಯಾಕ್ ಬ್ಯಾಲೆನ್ಸ್ ಇರುತ್ತೆ ಅಂತಂದ್ರೆ ನಿಮಗೆ 3.5% ಕೊಡ್ತಾರೆ ಇಂಟ್ರೆಸ್ಟ್ ರೇಟ್ಸ್, ಅಂಡ್ ICICI ಅಲ್ಲಿ 3% ಕೊಡ್ತಾರೆ. ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಇಂಟ್ರೆಸ್ಟ್ ರೇಟ್ಸ್ ಬಿಕಾಸ್ ಇಂಟ್ರೆಸ್ಟ್ ರೇಟ್ಸ್ ವಿಲ್ ಬಿ ಕೀಪ್ ಆನ್ ಚೇಂಜಿಂಗ್. ಹಾಗಾಗಿ ನಾವು ಇದನ್ನ ಕನ್ಸಿಡರೇಷನ್ ತಗೊಳ್ಳೋದು ಬೇಡ. ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಅಂದ್ರೆ ಮತ್ತೆ ಇನ್ನೇನಿದೆ ಇದೆ. ಆಕ್ಚುಲಿ ಇವತ್ತೇನ್ ಮಾಡೋಣ, ಈ ಎರಡು ಬ್ಯಾಂಕ್ ನ ಝೀರೋ ಬ್ಯಾಲೆನ್ಸ್ ಅಕೌಂಟ್ ನ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಕಂಪ್ಯಾರಿಸನ್ ರಿವ್ಯೂನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಮೊದಲನೇದಾಗಿ ತಿಳ್ಕೊಬೇಕು ಏನಂದ್ರೆ ICICI ಅವರ ಒಂದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಏನಿದೆ ಅದು 4 ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ ನ ಕೊಡ್ತಾರೆ. ಅದು ಯಾವ್ಯಾವುದು? ಮೊದಲನೇದು 3 ಡಿಫ್ರೆಂಟ್ ಟೈಪ್ ಆಕ್ಚುಲಿ. ಮೊದಲನೇದು ಬಂದ್ಬಿಟ್ಟು ಬೇಸಿಕ್ ಸೇವಿಂಗ್ ಅಕೌಂಟ್, ಇನ್ನೊಂದು ಬಂದ್ಬಿಟ್ಟು ICICI ಅವರ ಇನ್ಸ್ಟಾ ಸೇವ್ FD ಅಕೌಂಟ್, ಇನ್ನೊಂದು ICICI ಅವರ ಮೈನ್ ಅಕೌಂಟ್. ಓಕೆ, ಸೊ ಫಸ್ಟ್ ಒನ್ ICICI ಅವರ ಬೇಸಿಕ್ ಸೇವಿಂಗ್ ಅಕೌಂಟ್. ಇದು ಹೆಸರೇ ಹೇಳೋ ಹಾಗೆ ಇಟ್ಸ್ ಅ ಬೇಸಿಕ್ ಸೇವಿಂಗ್ ಅಕೌಂಟ್. ಇದನ್ನ ಇದು ಮಾಡಿದ್ ಬಂದ್ಬಿಟ್ಟು ಅಂಡರ್ ಪ್ರಧಾನ ಮಂತ್ರಿ ಯೋಜನೆ ಜನಧನ್ ಯೋಜನೆ ಅಂತಲ್ಲ, ಅದರ ಅಂಡರ್ ಅಲ್ಲಿ ಬಂದಿದಂತಹ ಒಂದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇದು. ಸೊ ಇದು ಬೇಸಿಕ್ ಆಗಿ ಟಾರ್ಗೆಟ್ ಮಾಡೋದು ಎಂತ ಜನನ ಅಂತ ಅಂದ್ರೆ ಯಾವುದೋ ಅಕೌಂಟೇ ಓಪನ್ ಮಾಡಿರಲ್ಲ, ಓಪನ್ ಮಾಡಕ್ ಬರಲ್ಲ ಅಂತ ಜನರಿಗೆ, ಸೊ ದಟ್ ಈ ಝೀರೋ ಬ್ಯಾಲೆನ್ಸ್ ಅಕೌಂಟ್ನ ಅವರಿಗೆ ಕೊಟ್ಟು ಅವ್ರನ್ನ ಇನ್ಸ್ಪೈರ್ ಮಾಡಿ ಬೇರೆ ಬೇರೆ ಅಕೌಂಟ್ಸ್ನ ಓಪನ್ ಮಾಡೋದಕ್ಕೆ, ಅವರಿಗೆ ಮೋಟಿವೇಟ್ ಮಾಡೋದಕ್ಕೆ ಈ ಅಕೌಂಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಆಬ್ವಿಯಸ್ಲಿ ಝೀರೋ ಬ್ಯಾಲೆನ್ಸ್ ಇರಲೇಬೇಕು. ಇದನ್ನ ಬಿಟ್ಟು ಈ ಕಾರ್ಡಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಆನ್ಲೈನಲ್ಲಿ ಈ ಕಾರ್ಡ್ನ ನೀವು ಆಕ್ಟಿವೇಟ್ ಎಲ್ಲ ಮಾಡ್ಸೋಕ್ಕಾಗಲ್ಲ, ಅಥವಾ ಈ ಒಂದು ಅಕೌಂಟ್ನ ಓಪನ್ ಮಾಡೋಕ್ಕಾಗಲ್ಲ. ನೀವು ಬ್ಯಾಂಕ್ಗೆ ಹೋಗಬೇಕು, ಅಲ್ಲಿ ನೀವು ಈಸಿಯಾಗಿ ನೀವು ಈ ಅಕೌಂಟ್ನ ಓಪನ್ ಮಾಡಬಹುದು. ಆದರೆ ನನಗೆ ಗೊತ್ತು ನಮ್ಮ ವ್ಯೂವರ್ಸಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಏನಿದ್ದಾರೆ ಅವ್ರಿಗೆ ಮೊಬೈಲಲ್ಲೇ ಕೂತು ಮನೆಯಲ್ಲೇ ಕೂತು ಅಕೌಂಟ್ ಓಪನ್ ಆಗಬೇಕು, KYC ಓಪನ್ ಆಗಬೇಕು, ಇಷ್ಟೊಂದೆಲ್ಲ ಹೋಗಿ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಂತ. ಸೊ ಈ ಅಕೌಂಟ್ನ ಸ್ವಲ್ಪ ಹಾಗೆ ಸೈಡ್ಗೆ ಇರೋಣ. ಓಕೆ, ನೆಕ್ಸ್ಟ್ ICICI ಅವರ ಅಕೌಂಟ್ನ ನೋಡೋಣ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅವರ ಇನ್ಸ್ಟಾ ಸೇವ್ FD ಅಕೌಂಟ್. ಹೆಸರಷ್ಟು ಉದ್ದದಕ್ಕಿದೆಯೋ ಅದರ ಕೆಲಸ ಮಾತ್ರ ಅಷ್ಟು ಆಗಲ್ಲ. ಆಸ್ ಅ ನೇಮ್ ಸಜೆಸ್ಟ್ ಇದು ಬಂದ್ಬಿಟ್ಟು FD ಬ್ಯಾಕ್ಡ್ ಅಪ್ ಅಕೌಂಟ್. ಸೊ ಬೇಸಿಕಲ್ಲಿ ನೋಡೋದಾದ್ರೆ ಇದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಹೇಳಲಿಕ್ಕೆ ಆಗಲ್ಲ ಅನ್ನಿಸ್ತು ನನಗೆ. ಯಾಕೆ ಅಂತ ಅಂದ್ರೆ ಇದು FD ಬ್ಯಾಕ್ಡ್ ಅಪ್ ಅಕೌಂಟಾ, ಸೊ ನೀವು ಇದರಲ್ಲಿ ಮಿನಿಮಮ್ ಅಂದ್ರೆ 10,000 FD ಅನ್ನ ಇಡ್ಲೇಬೇಕಾಗತ್ತೆ. ಓಕೆ, ಸೊ ICICI ಅವರ ನಾರ್ಮಲ್ ಅಕೌಂಟ್ಗಳು ಏನಿರ್ತಾವಲ್ವ, ಝೀರೋ ಬ್ಯಾಲೆನ್ಸ್ ಅಲ್ಲ ನಾರ್ಮಲ್ ಅಕೌಂಟ್, ಅದರಲ್ಲಿ ನೀವು 10,000 ಬ್ಯಾಲೆನ್ಸ್ ಮೇಂಟೈನ್ ಮಾಡಲೇಬೇಕು. ಓಕೆ, ಹುಕ್ಕಕ್ಕೆ ನೀವು 10,000 ಬ್ಯಾಲೆನ್ಸ್ ಮೇಂಟೈನ್ ಮಾಡಲೇಬೇಕು. ಇವರ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಲ್ಲಿ 10,000 FD ಇಡಬೇಕಂತೆ. ಸೊ ಅಳಿಯ ಎಲ್ಲ ಮಗಳ ಗಂಡ ಎರಡೂ ಒಂದೇ, ಇಲ್ಲಿ FD ಇಡ್ತೀವಿ, ಅಲ್ಲಿ ಅಕೌಂಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಸೊ ಬೇಸಿಕ್ ನನಗೇನು ಅನಿಸ್ತು ಅಂದರೆ ದಿಸ್ ಇಸ್ ನಾಟ್ ಅ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಅನ್ನಿಸ್ತು. ಓಕೆ, ಸೊ ಇದನ್ನು ಕೂಡ ನಾವು ಹಾಗೆ ಸೈಡ್ಗೆ ಇಡೋಣ. ಇನ್ನೊಂದು ಬಂದ್ಬಿಟ್ಟು ICICI ಅವರ ಮೈನ್ ಅಕೌಂಟ್. ಸೊ ದಿಸ್ ಇಸ್ ಕ್ವೈಟ್ ದಿಸ್ ಮೇಕ್ಸ್ ಸೆನ್ಸ್ ಅಂತ ಹೇಳುತ್ತೆ, ಡಿಜಿಟಲ್ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನೋ ಹೆಸರಿಗೆ. ದಿಸ್ ಇಸ್ ರಿಯಲಿ ಗುಡ್. ಇದರಲ್ಲೂ ಕೂಡ 2 ಥರ ಇದೆ, ಒಂದು ಪ್ರೀಮಿಯಮು ಇನ್ನೊಂದು ರೆಗ್ಯುಲರು. ಡಿಫ್ರೆನ್ಸ್ ಏನಪ್ಪಾ ಅಂತಂದರೆ ಪ್ರೀಮಿಯಂ ಕಾರ್ಡ್ ಅಕೌಂಟಲ್ಲಿ ಕಾರ್ಡ್ ಕಸ್ಟಮೈಸೇಷನ್ ಅವೈಲೇಬಲ್ ಇದೆ, ಹಾಗೆ 1% ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ದಿಸ್ ಇಸ್ ರಿಯಲಿ ಗುಡ್ ಆ್ಯಂಡ್ ಡೀಸೆಂಟ್ ಅಂತ ಅನಿಸ್ತು. ಇದು ICICI ಅವರ ಝೀರೋ ಬ್ಯಾಲೆನ್ಸ್ ಅಕೌಂಟ್ಸ್ ಬಗ್ಗೆ ಆಯಿತು. ಇನ್ನು ಕೋಟಕ್ ಬಗ್ಗೆ ಮಾತಾಡೋಣ. ಕೋಟಕಲ್ಲಿ ಇರೋದು ಒಂದೇ ಕೋಟಕ್ 811, ಆದರೆ ಕೋಟಕ್ 811 ಅಲ್ಲಿ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ಇದೆ. ಅದು ಯಾವ್ಯಾವುದು ಅಂತ ಅಂದರೆ ಒಂದು ಕೋಟಕ್ 811 ಲಿಟ್, ಇನ್ನೊಂದು ಲಿಮಿಟೆಡ್ KYC, ಇನ್ನೊಂದು ಫುಲ್ KYC, ಇನ್ನೊಂದು ಬಂದ್ಬಿಟ್ಟು ಕೋಟಕ್ ಅವರ 811 ಎಡ್ಜ್. ಆಯಿತಾ, ಇಷ್ಟು ಇದೆ ಕೋಟಕಲ್ಲಿ. ಈ ಒಂದು ಅಕೌಂಟ್ಸ್ನ ನಾವು ನೋಡೋದಾದ್ರೆ ಕೋಟಕಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಪ್ಯಾನ್ ಆಧಾರ್ ಇದ್ರೆ ಸಾಕು, ನೀವು ಮೊಬೈಲಲ್ಲೇ ಕುತ್ಕೊಂಡು ನಿಮ್ಮ ಅಕೌಂಟ್ನ ಓಪನ್ ಮಾಡ್ಕೊಬೋದು. ಆಧಾರ್ ಇಲ್ಲ ಅಂತ ಅಂದ್ರೂ ಓಕೆನೆ, 811 ಲಿಟ್ನ ಓಪನ್ ಅಂದರೆ ಕೋಟಕ್ 811 ನೀವು ಓಪನ್ ಮಾಡ್ಕೊಂಡು ಆಮೇಲೆ ಫುಲ್ KYC ಆಗಿ ಕನ್ವರ್ಟ್ ಕೂಡ ಮಾಡ್ಕೊಬಹುದು. ಸೊ ದ ಕ್ವಶನ್ ಅರೈಸಸ್ ಇವಾಗ ಏನಪ್ಪಾ ಅಂದ್ರೆ ICICI ಅವರ ಮೈನ್ಗೂ ಕೋಟಕ್ 811ಗೂ ಏನು ಡಿಫ್ರೆನ್ಸ್, ಎಕ್ಸಾಕ್ಟ್ಲಿ ಏನು ಡಿಫ್ರೆನ್ಸ್ ಆ್ಯಂಡ್ ಯಾವುದು ಬೆಸ್ಟ್ ಅನ್ನೋದು ಪ್ರಶ್ನೆ ಅಲ್ಲ. ಸೊ ನಾವೇನು ಮಾಡೋಣ, ವಿಲ್ ಟೇಕ್ ಸಮ್ ಪ್ಯಾರಾಮೀಟರ್ಸ್ ಟು ಕಂಪೇರ್ ದೀಸ್ 2 ಬ್ಯಾಂಕ್ ಅಕೌಂಟ್ಸ್. ಯಾವ್ಯಾವ ಪ್ಯಾರಾಮೀಟರ್ಸ್ ನಾವು ಕನ್ಸಿಡರ್ ಮಾಡ್ತೀವಿ? ಎಲಿಜಿಬಿಲಿಟಿ, ಚಾರ್ಜಸ್, ಅದರ್ ಫೀಚರ್ಸ್, ಹಾಗೆ ಅಕೌಂಟ್ ಟ್ರಾನ್ಸಾಕ್ಷನ್. ಈ ಎಲ್ಲ ಫೀಚರ್ಸಲ್ಲಿ 2 ಬ್ಯಾಂಕ್ ಅಕೌಂಟ್ಸ್ ಏನಿದೆ
ಅದೇ ನೋಡೋಣ ಯಾವುದು ಬೆಸ್ಟ್ ಅಂತ. ಮೊದಲನೇದು ಎಲಿಜಿಬಿಲಿಟಿ ಅಂತ ತಗೊಳ್ಳೋದಾದ್ರೆ, ಆಸ್ ಯು ಕ್ಯಾನ್ ಸಿ ಕೋಟಕಲ್ಲಿ ಅಪ್ಪರ್ ಏಜ್ ಲಿಮಿಟ್ ಇಲ್ಲ. ಓಕೆ, ಬಟ್ ICICI ಅಲ್ಲಿ ಅಪ್ಪರ್ ಏಜ್ ಲಿಮಿಟ್ ಇದೆ. ಸೊ ಒಂಥರ ಹೆಂಗೆ ಹೇಳ್ಬೋದು ಅಂದರೆ ICICI ಇದು ಮೇನ್ ಟಾರ್ಗೆಟ್ ಬಂದ್ಬಿಟ್ಟು ಯೂತ್ ಅಂತ ಹೇಳ್ಬೋದು. ಅದಾದಮೇಲೆ ಅವರು ಅಕೌಂಟ್ ಅವೈಲಬಿಲಿಟಿನ ಕೊಡ್ತಾ ಇಲ್ಲ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಎಲಿಜಿಬಿಲಿಟಿ. ನಾವು ನೆಕ್ಸ್ಟ್ ನೋಡೋದಾದರೆ ಅವರ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ನಾವು ನೋಡೋದಾದರೆ, ಅಕೌಂಟ್ ಟ್ರಾನ್ಸಾಕ್ಷನ್ಸಲ್ಲಿ ನಿಮಗೆ ಯಾವುದು ICICI ಅವರು IMPS ಚಾರ್ಜ್ ಮಾಡ್ತಾರೆ. ಓಕೆ, ಅವರ ಒಂದು IMPS ಚಾರ್ಜ್ ಬಂದ್ಬಿಟ್ಟು 3 to 15 ರೂಪೀಸ್ವರೆಗೂ, 3 rupees to 15 ರೂಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ. ಬಟ್ ಕೋಟಕಲ್ಲಿ ಇದು ಫ್ರೀ ಇದೆ. ಅದು ಬಿಟ್ಟು ಇನ್ನು ಚೆಕ್ ಮೇಲೆ ಅಂತ ಹೇಳಿದ್ರೆ ಕೋಟಕ್ ಚಾರ್ಜ್ ಮಾಡ್ತಾರೆ, ICICI ಅವ್ರು ಚಾರ್ಜ್ ಮಾಡಲ್ಲ. ಕೋಟಕ್ ಬಂದ್ಬಿಟ್ಟು 3 per ಚೆಕ್ ಅನ್ನೋ ರೀತಿ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಅವರ ಟ್ರಾನ್ಸಾಕ್ಷನ್ ಅಂತ ನೋಡೋಕೆ ಹೋದರೆ ಕೋಟಕಲ್ಲಿ ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ ಇರೋದೇ ಒಂದೇ ಒಂದು ಫ್ರೀ ಟ್ರಾನ್ಸಾಕ್ಷನ್ ಇರೋದು, ಅದು ಮ್ಯಾಕ್ಸಿಮಮ್ ಅಂದರೆ 10,000. ಆದರೆ ICICI ಅಲ್ಲಿ 4 ಫ್ರೀ ಟ್ರಾನ್ಸಾಕ್ಷನ್ ಇದೆ. ಇನ್ನು ಬ್ರಾಂಚ್ ಟ್ರಾನ್ಸಾಕ್ಷನ್ ಅಂತ ಬಂದ್ರೂ ICICI ಇಸ್ ಬೆಟರ್ ಅಂತ ಅನಿಸುತ್ತೆ. ಯಾಕೆ ಅಂತ ಅಂದರೆ ಕೋಟಕಲ್ಲಿ ಎವ್ರಿ ವಿಸಿಟಿಗೂ ನೀವು 150 ಪೇ ಮಾಡಬೇಕಾಗತ್ತೆ. ಅದನ್ನು ಇನ್ನು ಹೊರತುಪಡಿಸಿ ನೆಕ್ಸ್ಟ್ ನಾವು ಪ್ಯಾರಾಮೀಟರ್ ನೋಡೋದಾದರೆ ಚಾರ್ಜಸ್, ಅವರ ಚಾರ್ಜಸ್ನ ನೋಡ್ಕೊಂಡು ಹೋಗೋಣ. ಅವರ ಚಾರ್ಜಸ್ ಅಂತ ನಾವು ನೋಡೋಕೆ ಹೋದರೆ ಇದರಲ್ಲೂ ಕೂಡ ನೀವು ಅವರ ATM ಆಗಿರಬಹುದು, SMS ಚಾರ್ಜಸ್ ಇವೆಲ್ಲ ಸೇಮೇ ಇದೆ. ಕೋಟಕ್ಕೂ ICICIಗೂ ಏನೂ ಡಿಫ್ರೆನ್ಸ್ ಏನಿಲ್ಲ. ಅದನ್ನು ಹೊರತುಪಡಿಸಿ ಅವರ ಇನ್ನೊಂದೇನಪ್ಪ ಅಂದರೆ ATM ಡೆಬಿಟ್ ಕಾರ್ಡ್ ಅಮೌಂಟ್ ಬರುತ್ತಲ್ಲ ಅದು. ICICI ಬೆಟರ್ ಅಂತ ಅನ್ಸುತ್ತೆ ಕೋಟಕ್ಗಿಂತ. ಬಿಕಾಸ್ ICICI ಅಲ್ಲಿ 150 per annum ಇದೆ, ಕೋಟಕಲ್ಲಿ 199 per annum ಇದೆ. ಇದು ಚಾರ್ಜಸ್ ಬಗ್ಗೆ. ಇನ್ನು ನೆಕ್ಸ್ಟ್ ಫೀಚರ್ಸ್ ನೋಡೋದಾದ್ರೆ ಅದರ್ ಫೀಚರ್ಸ್ ಏನಿದೆ ಅದನ್ನ ನಾವು ಕಂಪೇರ್ ಮಾಡಿ ನೋಡೋಕೆ ಹೋದರೆ ICICI ಒಂಥರ ಬೆಟರ್ ಅನ್ಸುತ್ತೆ. ಯಾಕಂದರೆ ಅವರ ನೆಟ್ ಬ್ಯಾಂಕಿಂಗ್ ಆಗಿರಬಹುದು, ಬ್ರಾಂಚ್ ನೆಟ್ವರ್ಕಿಂಗ್ ಆಗಿರಬಹುದು, ಅವರ ಮೊಬೈಲ್ ಆ್ಯಪ್ಸ್ ಆಗಿರಬಹುದು, ಟ್ರಸ್ಟ್ ಮೀ ನಾವು ಯೂಸ್ ಮಾಡಿರೋದ್ರಲ್ಲಿ ICICI ಈಸ್ ಒನ್ ಆಫ್ ದ ಬೆಸ್ಟ್. ಕೋಟಕ್ ಕೂಡ 2 to 3 years ಇಂದ ಇಂಪ್ರೂವ್ ಆಗ್ತಾ ಇದೆ. ಬಟ್ ಸ್ಟಿಲ್ ದೇರ್ ಇಸ್ ಅ ಲಾಟ್ ಆಫ್ ಗ್ರೇ ಏರಿಯಾ ಟು ಇಂಪ್ರೂವ್ ಅಂತ ಅನ್ಸುತ್ತೆ. ಕೋಟಕ್ ಅವರ ಆ್ಯಪ್ಸು, ಬ್ರಾಂಚ್ ನೆಟ್ವರ್ಕಿಂಗ್ ಹಾಗೆ ಮೊಬೈಲ್ ಬ್ಯಾಂಕಿಂಗ್ ಅಲ್ಲಿ ಇಟ್ಸ್ ಗುಡ್, ಬಟ್ ದೇ ನೀಡ್ ಟು ಇಂಪ್ರೂವ್ ಅ ಲಾಟ್. ಸೊ ಇದು ICICI ಅವರ ಮೈನ್ ಹಾಗೆ ಕೋಟಕ್ 811ನ ಒಂದು ಡಿಫ್ರೆನ್ಸ್ ಆಯಿತು ಇನ್ ಝೀರೋ ಬ್ಯಾಲೆನ್ಸ್ ಅಕೌಂಟ್. ಹೆಂಗೆ ನೋಡೋಕೆ ಹೋದ್ರೂ ICICI ಹ್ಯಾವ್ ಅ ಸ್ಲೈಟ್ ಎಡ್ಜ್ ಕಂಪೇರ್ ಟು ಕೋಟಕ್ 811 ಅಂತ ಅನಿಸುತ್ತೆ. ಬಟ್ ಆಸ್ ಐ ಆಲ್ವೇಸ್ ಸೇ, ಇದು ನಮ್ಮ ಅಭಿಪ್ರಾಯಗಳು ಮಾತ್ರ. ಯಾಕಂದರೆ ಪ್ರತಿಯೊಬ್ಬರ ನೀಡ್ಸ್ ಡಿಫ್ರೆಂಟ್ ಆಗಿರುತ್ತೆ, ನೀವು ನೋಡಿರುವಂತಹ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮ್ಮ ಪ್ರಕಾರ ಯಾವುದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಬೆಸ್ಟ್ ಅಂತ ಅನಿಸುತ್ತೆ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇನ್ನೊಂದಷ್ಟು ಹೊಸ ಮಾಹಿತಿ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.